ಬರೀ ಒಂದು ಸಲ ಸಿನಿಮಾದ ಇಡ್ಲಿ ಸಾಂಬಾರು ತಿಂದ ಮೇಲೆ ಯಾವ ಕಾರಣಕ್ಕೂ ನೀನು ವಾಪಸ್ ಹೋಗಲ್ಲ ಅಂದರು. ನಾವೆಲ್ಲ ಕನಸು ಕಂಡ್ಕೊಂಡ್ಬಂದಿರೋರು. ನೀನು ಹಂಗೆ ಯೋಚನೆ ಮಾಡಬೇಡ ಶ್ರೀಕಂಠ, ದೇವ್ರು ಒಂದು ದಿವಸ ಎಲ್ರಿಗೂ ಒಂದು ಟೈಮ್ ಅಂತ ಕೊಡ್ತಾನೆ, ಆ ಟೈಮಿಗೆ ವೆಯ್ಟ್ ಮಾಡಬೇಕೆ ಹೊರ್ತು ನೀನು ಹಿಂಗೆ ಬಂದ್ಬಿಟ್ಟು ಇಲ್ಲಿ ಅಳಬೇಡ ನೀನು. ವಾಸಣ ಸೂಪರ್ ಪಿಕ್ಚರ್ ಬರಲಿಲ್ಲ ಈಚೆಗೆ, ಅದೊಂದು 25 ದಿವಸ ಕೆಲಸ ಮಾಡಿದೆ. ಅಷ್ಟೊತ್ತಿಗಾಗಲೇ ನನಗೆ ಸಿನಿಮಾ ಫೀಲ್ಡ್ ಬಗ್ಗೆನೇ ಬೇರೆ ಅಂತರ, ಅಯ್ಯೋ ನಾವು ಬೇರೆ ಯಾವ್ದಾದ್ರು ನಮಗಲ್ಲ ಅಲ್ಲ ಅನ್ನೋ ಥರ ಇನ್ನೇನಿಲ್ಲ. ಆಮೇಲೆ ಹೊರಡೋಣ ಅಂತ ಹೊರಡೋದಕ್ಕೆ ಇಲ್ಲಿ ನೀವು ಕುಲಕರ್ಣಿ ವಿಷಯಕ್ಕೆ ಬರಲೇಬೇಕಾಯ್ತದೆ. ನಾನು ಅವನಿಗೆ ಒಂದಿನ ಹೇಳಿದೆ, ಕುಲಕರ್ಣಿ ನಾನು ಊರಿಗೆ ಹೋಗ್ಬಿಡ್ತೀನಿ ಕಣಯ್ಯ ಅಂದ. ಒಂದು ಕೆಲಸ ಮಾಡಿ ಶ್ರೀಕಂಠ, 6 ತಿಂಗಳು ಉದಯದಲ್ಲಿ ಕೆಲಸ ಮಾಡು, ನಿಂಗೆ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡು, ಇಲ್ಲ ಅಂದರೆ ಜಾಗ ಖಾಲಿ ಮಾಡಿಬಿಡು. ಕುಂಡ ಹೆಂಗ್ ಊಟದ ಅನ್ನೋದೇ ಇಂಪಾರ್ಟೆಂಟ್. ಸ್ನೇಹಿತರೆ, ಗೊತ್ತಿರೋರಿಗೆ ನಮ್ಮ ಜನರೇಷನ್ ಎಲ್ಲ ಗೊತ್ತಿರುತ್ತೆ. ಹಾಸ್ಯ ಅನ್ನೋದು ಹೌದು, ನಮ್ಮ ಶ್ರೀಕಂಠ ಸರ್ ಮಾಡ್ತಿದ್ದ ಒಂದು ದೊಡ್ಡ ಸೂಪರ್ ಡೂಪರ್ ಹಿಟ್ ಶೋ. ನೂರೊಂದು ನೆನಪು. ಜಗೋಪಾಲವ್ರ ಜೊತೆ ಕೂತ್ಕೊಂಡೆ. ಎಲ್ಲಿ? ಇಲ್ಲಿ ಸರ್ ಜನಾರ್ದನ್ ಹೋಟ್ಲು, ಜನಾರ್ದನ್. ಮಂಡ್ಯದ ಗಂಡು ಹಾಡಿದೆಯಲ್ಲ ಟೈಟ್ಲು, ಚೆಂಡು. ಹೆಂಗುಡ್ತು ಸರ್ ಡೈರೆಕ್ಟ್ರು, ಆಮೇಲೆ ನಮ್ಮ ಆರ್.ಎನ್. ಜಯಗೋಪಾಲ್ ಸರು, ಉಪೇಂದ್ರ ಕುಮಾರ್ ಮ್ಯೂಸಿಕ್ ಡೈರೆಕ್ಟ್ರು, 3 ಜನ ಕೂತ್ಕೊಂಡು ಟ್ಯೂನ್ ಹಾಕೋದು ನೋಡಿದ್ದೀರಲ್ಲ ನೀವು, ಏನೇನೋ ಆಗ್ತಾಯಿದ್ರು. ನಮ್ಮ ವಸ್ತು ಇದೆಯೇನೋ ನಾವು ಕೊನೆಗೆ ಹಂಗೂ ಹಿಂಗೂ ಬಂತು ಅದು ಟ್ಯೂನು. 3 ಜನನೂ ಸೇರ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ರು. ಮಂಡ್ಯದ ಗಂಡು ಮುತ್ತಿನ ಚೆಂಡು, ಅದು ಟ್ಯೂನು ಒಂದು ಲೆವೆಲಿಗೆ ಕೂತ್ಕೊಂಡ್ಬಿಡ್ತು. ಅದು ಫಿಕ್ಸ್ ಆಗೋಯ್ತು. ಸರಿ, ಡೈರೆಕ್ಟ್ರು ಕೆಲವು ಸಣ್ಣ ಪುಟ್ಟ ಡೈಲಿ ನಮಗೆ ಟಾರ್ಚರು ಇದ್ದೇ ಇರೋದು. ಆಗ ಒಂದೊಂದ್ಸರಿ ಅನ್ಸ್ಬಿಡೋದು, ಅಯ್ಯೋ ಇದು ಬಿಟ್ಟು ಹೋಗ್ಬಿಡ ಕಣಪ್ಪ, ಇದ್ರ ಸವಾಸವೇ ಬೇಡ ನಮಗೆ ಅಂತ. ಆರ್.ಎನ್. ಜಯಗೋಪಾಲ್ಗೆ ಒಂದು ದಿವಸ ಹೇಳಿದೆ, ಸರ್ ಯಾಕೋ ಸಿನಿಮಾ ನಮಗೆ ಸೆಟ್ ಆಗ್ತಾಯಿಲ್ಲ ಸರ್, ನಮ್ಮ ಫಾದರ್ ಮದರೆಲ್ಲ ತುಂಬ ಸಾಫ್ಟಾಗಿ ಬೆಳೆಸ್ಬಿಟ್ಟವ್ರೆ, ನಮಗೆ ಇಲ್ಲಿ ಯಾರು ಒಂದು ಸಣ್ಣ ಮಾತಂದ್ರೂ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಸರ್, ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಅಂತ. ಬರೀ ಒಂದು ಸಲ ಸಿನಿಮಾದ ಇಡ್ಲಿ ಸಾಂಬಾರು ತಿಂದ ಮೇಲೆ ಯಾವ ಕಾರಣಕ್ಕೂ ನೀನು ವಾಪಸ್ ಹೋಗಲ್ಲ ಅಂದರು. ನಾನು ಏನೋ ಹೆಂಗೆ ಹೇಳ್ತಾವ್ರೆ ಅಂದ್ಕೊಂಡು ಆಯ್ಚಾರ ಅಂದ್ಕೊಂಡು ಸುಮ್ಮನೆ ಆದೆ. ಸಿನಿಮಾ ಶುರುವಾಯಿತು. ಫಸ್ಟ್ ಡೇ ಮುಹೂರ್ತ, ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಮುಹೂರ್ತ ಸ್ಟಾರ್ಟು. ಒಳ್ಳೆ ಹಾಡುಗಳೆಲ್ಲ ಹಾಕಿದರು, ಚೆನ್ನಾಗಿ. ಸಂದೇಶ್, ನಾಗರಾಜು, ಅಂಬರೀಷ್ ಅವರ ಮಿತ್ರರು ಯಾರ್ಯಾರಿದ್ರು ಎಲ್ಲರೂ ಬಂದಿದ್ದರು. ಫಸ್ಟ್ ಡೇನೇ ಒಂದು ಸಾಂಗ್ ಇರಬೇಕು, ಶ್ರೀಶಾಂತಿ ಜೊತೆನೋ ಏನೋ ಸಾಂಗು ಮರ್ತುಬಿಟ್ಟಿದ್ದೀನಿ ನಾನು, ಅವನೋ ಅಥವಾ ಮೇಘನಾನು ಮರ್ತುಬಿಟ್ಟಿದ್ದೀನಿ ನಾನು. ಫಸ್ಟ್ ಡೇನೇ ಡೈರೆಕ್ಟ್ರು ಸಾಂಗ್ ಎಲ್ಲ ಅದ್ಯಾರು ಸತೀಶ್ ಇರಬೇಕೇನೋ, ಡ್ಯಾನ್ಸ್ ಮಾಸ್ಟ್ರು, ನಮ್ಮ ಅನುರಾಧ ಅವರ ಇರಬೇಕು, ಸತೀಶೇ ಇರಬೇಕು. ಅವರು ಡ್ಯಾನ್ಸ್ ಮಾಸ್ಟ್ರು ಮಾಡ್ತಾಯಿದ್ರು. ನಮಗೇನು ಎಲ್ಲ ಹೊಸ ಪ್ರಪಂಚ ಸೆಟ್ ನೋಡ್ಕೊಂಡು ಏನೋ ಎಂಜಾಯ್ ಮಾಡ್ತಿದ್ದೆ. ಒಂದು ಹೊಡೆದ್ರು ನೋಡಿತ್ತು ಅಲ್ಲಿಗೆ, ಹಿಂತಿರ್ಕೊಂಡು ನೋಡಿದ್ರು ಡೈರೆಕ್ಟ್ರು, ನೀನು ಸಿನಿಮಾ ಕೆಲಸ ಮಾಡೋಕ್ಕೆ ಬಂದಿದ್ದೀಯಾ, ಹಾಡು ನೋಡ್ತಾ ಇದೆಯಾ? ಇಲ್ಲ ಸರ್ ಗೊತ್ತಾಗಲಿಲ್ಲ, ಏನೋ ಹೊಸ್ತಲ್ವಾ ಹಂಗೆ ಅಂದ್ಬಿಟ್ಟು. ಅದು ಹಂಗೆ ಸಾಕ್ಕೊಂಡು ಹೋಯ್ತು ಇಡೀ ಸಿನಿಮಾ. ಅಂತೂ ಇಂತೂ ಅಂಬರೀಷ್ ಅವ್ರನ್ನ ನೋಡಿದ್ದೆ ಸರ್. ಅವರು ಆವಾಗ ಸಾಮಾನ್ಯ ಒಂದು ಹಾಡು ಹಾಡೋರು ಯಾವಾಗಲೂ, ಮೂಕನ ಕಾಡಿದರೇನು ಸವಿ ಮಾತನು ಆಡುವನೇನು ಅಂತ ಸಾಂಗ್ ಅವಾಗ ಅಣ್ಣವ್ರು ಹಾಡೋ ಗುನ್ಗರು. ನಾವೇನೋ ಅವ್ರು ಟಚ್ ಕಮ್ಮಿ, ನಮ್ಮದೇನಿದ್ರು ಕ್ಲ್ಯಾಪು ಕಂಟಿನ್ಯೂಟಿ. ಅಸೋಸಿಯೇಟ್ ಡೈರೆಕ್ಟ್ರು ವಿಕ್ಟ್ರಿ ವಾಸುಗೂ ಅವ್ರಿಗೂ ಭಾರಿ ಚೆನ್ನಾಗಿತ್ತು. ಡೈರೆಕ್ಟರ್ ಎಲ್ಲ ರೆಡಿ ಅಂದರೆ ಹೋಗಿ ವಾಸು ಅವ್ರನ್ನ ಕರಿಯೋರು. ಒಂದು ಸಲ ಡೈಲಾಗೆಲ್ಲ ವಾಸು ಓದೋನವ್ರ ಎದುರುಗಡೆ, ಅಂಬರೀಷ್ ಅವ್ರ ಎದುರುಗಡೆ. ಸರಿ ಆಯಿತು ರೆಡಿ ಮಾಡ್ಕೊಳ್ಳಿ ಇನ್ನೋರು. ಅವ್ರ ಮೆಮೊರಿ ಪವರ್ ನಿಮಗೂ ಗೊತ್ತಿರ್ತದೆ, ಅಂಬರೀಷ್ ಅವ್ರ ಅದಕ್ಕೆ ಒಂದು 10 ಉದಾಹರಣೆ ಇದೆ ನನ್ನ ಹತ್ರ. ಅವ್ರಿಗೆ ಒಂದು ಸಲ ಕೇಳಿಸ್ಕೊಂಬಿಟ್ರೆ ಇಲ್ಲಿ ಟೇಕಿಗೆ ಬರಲ್ಲ, ಇಲ್ಲಿ ಒಂದು ಸರಿ ಮಾನಿಟ್ರು, ನೆಕ್ಸ್ಟು ಟೇಕ್, ಪೇಜ್ ಗಟ್ಟಲೆ ಇರಲಿ ಟೇಕು. ಆಮೇಲೆ ಎಲ್ಲರೂ ತಮಾಷೆ ಅಲ್ಲಿ ಸೆಟ್ ಕೊಂಡು ಸ್ವಲ್ಪ ಎಲ್ಲರೂ ಇದಾಕೊಂಡು ಮ್ಯೂಟ್ಗಳು ಬರೋದು. ಸಂಜೆ ಆದರೆ ಸರ್ 6 ಗಂಟೆ ಪ್ಯಾಕಪ್ ಆದ ತಕ್ಷಣ ಹಿಂಗೆ 100 ರೂಪಾಯಿ ಎಷ್ಟೆಷ್ಟು ಅವ್ರು ಎಲ್ಲ ಕೊಟ್ಕೊಂಡು ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಲೇ ಇರೋರು. ಒಂದಿನ ಮಧ್ಯಾಹ್ನ ಬ್ರೇಕ್ ಆಗಿಬಿಟ್ಟಿದೆ. ಬ್ರೇಕ್ ಆದಮೇಲೆ ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ ರೆಸ್ಟ್ ಮಾಡ್ತಾವ್ರೆ. ಮಾದೇವಪುರ ಬಂದ್ಬಿಟ್ರು ಒಂದು ಲಾರಿ ಜನ. ಆ ಊರಲ್ಲೇನೋ ಇದಕ್ಕೆ ಬಂದಿದ್ರಂತೆ ಬೀಗರ ಊಟಕ್ಕೆ. ಅವ್ರದ್ದೇನೋ ಬಂದ ತಕ್ಷಣ ಒಂದೇ ಪಾಯಿಂಟು, ನಾವು ಅಂಬರೀಷ್ ನೋಡಬೇಕು ಅಂತಿಲ್ಲಪ್ಪ, ಅವ್ರೇನೋ ಒಂದು ಅರ್ಧ ಗಂಟೆ ರೆಸ್ಟಲ್ಲಿ ಅವರೇ, ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತ ಕೇಳ್ತಾ ಇಲ್ಲ ಅವರು. ಅಂಬರೀಷ್ ನೋಡಿದ್ರೆ ನಾವು ಹೋಗೋದೇ ಇಲ್ಲ ಅಂತ. ಕೊನೆಗೆ ವಿಕ್ಟರಿ ವಾಸು ರಿಕ್ವೆಸ್ಟ್ ಮಾಡಿ ಅಂಬರೀಷ್ ಅವ್ರನ್ನ ಹೇಳಿಸು, ಬಂದು ಎಲ್ರಿಗೂ ಒಂದ್ಸರಿ ಅವ್ರದ್ದೇ ಆ ಸ್ಟೈಲಲ್ಲಿ ಹಿಂಗೆ ಇದು ಮಾಡಿ ಎಲ್ಲ ಬೀಗರ ಊಟ ಆಯ್ತಾ ಅಂದರು. ಎಲ್ಲ ಆಯಿತು ಅಂದರು. ಒಯ್ತಾರೆ ನೀವು 3 ಸೇರ್ಕೊಂಬಿಡಿ ಇನ್ನು ಅಂದ್ಕೊಂಡು ತಮಾಷೆ ಮಾಡೋರು.
ನಿಮಗೆ ಮಾತ್ರ ಅವ್ರದ್ದು 2 ಸಿನಿಮಾ ಕೆಲಸ ಮಾಡಿರೋದು ನಾನು, ಬೇಟೆಗಾರ ಮತ್ತು ಇದು. ಬಟ್ ಅವ್ರ ಥರ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಿಮ್ಮ ಅವರ ಮಾತು ನಾನು ಭಾರಿ ಕಮ್ಮಿ, ನಮಗೆ ಹೊಸ್ತಲ್ವಾ ಅವ್ರ ಜೊತೆ ಮಾತಾಡೋಕ್ಕೆ ನಮಗೆ ಒಂಥರ ಭಯ ಜಾಸ್ತಿ. ಬೇಟೆಗಾರ ಬೇಟೆಗಾರ ಅದು ಮಾಡಿದೆ. ಆಮೇಲೆ ಅಂಬಿ ಸಂಭ್ರಮ, ನಿಮಗೆ ಅದ್ರ ಕಥೆ ಹೇಳ್ತೀನಿ, ಅದು ಭಾರಿ ಇದೆ, ಅದು ನೀವು ಚಾನಲ್ ಬಂದ ಮೇಲೆ. ಬಟ್ ಆಗ ಒಂದೊಂದ್ಸಲಿ ಬೇಜಾರಾಗಿ ಅಳ್ತಾ ನಿಂತ್ಕೊಂಡ್ಬಿಟ್ಟಿವೆ ಯಾವುದೋ ಒಂದು ಸಂದರ್ಭದಲ್ಲಿ. ವಿಕ್ಟ್ರಿ ವಾಸು ನನ್ನ ಲೈಫಲ್ಲಿ ಬರೆಯಲ್ಲ, ಬರೋ ನನ್ನ ಹತ್ರಕ್ಕೆ ಯಾಕೆ ಶ್ರೀಕಂಠ ಹೇಳ್ತಾ ಇದೆಯಾ ಅಂತ. ಇಲ್ಲ ವಾಸು, ಅದು ಕೆಲವು ವಿಷಯಕ್ಕೆಲ್ಲ ಒಂಥರ ಬೇಸರ ಆಗ್ತಾಯಿದೆ. ಅಯ್ಯೋ ನೀನು ಏನು ಅನುಭವಿಸಿದ್ಯಾ, ಇದ್ರಪ್ಪ ಅನುಭವಿಸಿದ್ದೀನಿ ನಾನು. ನಾವೆಲ್ಲ ಕನಸು ಕಂಡ್ಕೊಂಬಂದಿರೋರು, ನೀನು ಹಂಗೆ ಯೋಚನೆ ಮಾಡಬೇಡ ಶ್ರೀಕಂಠ, ದೇವ್ರು ಒಂದು ದಿವಸ ಎಲ್ರಿಗೂ ಒಂದು ಟೈಮ್ ಅಂತ ಕೊಡ್ತಾನೆ, ಆ ಟೈಮಿಗೆ ವೆಯ್ಟ್ ಮಾಡಬೇಕೆ ಹೊರ್ತು ನೀನು ಹಿಂಗೆ ಬಂದ್ಬಿಟ್ಟು ಇಲ್ಲಿ ಅಳಬೇಡ ನೀನು ವಾಸಣ ಸೂಪರ್ ಅಂತ. ಇವತ್ತು ನಾನು ವಾಸನ ಭಾರಿ ಇಷ್ಟಪಡೋದು ಅದಕ್ಕೋಸ್ಕರ. ಪಾಪ ಅವತ್ತು ಏನಾದರೂ ನಮಗೊಂದು ಧೈರ್ಯ ತುಂಬಿ ಈ ಫೀಲ್ಡಲ್ಲಿ ಮುಂದುವರಿಯೋಕ್ಕೆ ಏನಾದ್ರು ಕಾರಣ ಆಗಿದ್ರೆ ಅದು ವಾಸು. ಅವನು ಪಾಪ ತುಂಬ ಒಳ್ಳೆಯ ಮನುಷ್ಯ ವಾಸು, ವೆರಿ ನೈಸ್. ಹಾಗಾಗಿ ನನಗೆ ಆ 2 ಸಿನಿಮಾ ಭಾರಿ ಅನುಭವ ನನಗೆ. ಆಮೇಲೆ ಶ್ರಾವಣ ಸಂಜೆಗೆ ಹೋದೆ, ಶೂಟಿಂಗ್ ಹೋಗಲಿಲ್ಲ, ಸ್ಕ್ರಿಪ್ಟ್ ವರ್ಕಲ್ಲಿದ್ದೆ ಅಷ್ಟೇ. ಓಕೆ, ಶ್ರಾವಣ ಸಂಜೆ ಬರೋದಕ್ಕಿಂತ ಮುಂಚೆ ಮಂಡ್ಯದ ಗಂಡು ನೀವು ಕೆಲಸ ಮಾಡ್ತೀವಿ. ಹೌದು ಸರ್, ಆ ಸಾಂಗ್ ಮೇಕಿಂಗ್ ಏನಾದ್ರು ಜ್ಞಾಪಕ ಇದೆಯಾ? ಯಾಕೆಂದ್ರೆ ಮಂಡ್ಯದಲ್ಲಿ ಪಬ್ಲಿಕ್ ಮುಂದೆ ನೀವು ಹೇಳಿದ್ರಲ್ಲ, ನನಗೆ ಕ್ರೌಡ್ ಅದು ಡೈರೆಕ್ಟ್ರು ಏನೋ ಒಂದ್ಸರಿ ಬೇಜಾರು ಮಾಡ್ಕೊಂಡಿದ್ದೆ, ಬರ ಇಲ್ಲಿ ಅಂದರು ಸರ್ ಅಂತ ಹೋದೆ. ನೀನು ಒಂದು ಕೆಲಸ ಮಾಡಿ, ಸೈಕಲ್ಲು ಸಾಂಗ್ ಐತೆ, ಒಂದು ಸೈಕಲ್ ನೀನು ಹೊಡ್ಕೊಂಡು ಹೋದ್ರು. ಅಂದರೆ ನನಗೆ ಸ್ವಲ್ಪ ಇದು ಮಾಡೋಕ್ಕೆ, ಮೋಟಿವೇಟ್ ಮಾಡೋಕ್ಕೆ. ಇಲ್ಲ ಸರ್ ಸೈಕಲ್ಗೆ ಕಳೆಲ್ಲ ಹೊಡೆಯಲ್ಲ ನಾನು, ಹಿಂಗೆ ಅಂತ ಅಂದೆ. ಆಮೇಲೆ ಆ ಸಿನಿಮಾದಲ್ಲಿ ನಾನೊಂದು ಪಾರ್ಟ್ ಮಾಡಿದ್ದೀನಿ, ಸಣ್ಣ ಪಾರ್ಟು. ಹೀರೋಯಿನ್ನು, ಸೆಕೆಂಡ್ ಹೀರೋಯಿನ್ನು ಇಳಿದು ಬರ್ತಾಳೆ ಬಸ್ಸಿಂದ, ನಾವು ಅವಳ ಜೊತೆ ಮೇಘನ್ ಜೊತೆ ಟ್ರಾವೆಲರ್ಸ್ ನಾವು ಅಲ್ಲಿಂದ ಇಳಿದು ಬಂದು. ಕಣ್ಣನ್ ಕ್ಯಾಮ್ರಾಮ್ಯಾನು, ನಿಮಗೆ ಕಣ್ಣನ್ ಪರಿಚಯ ಇದ್ದರೆ ಗೊತ್ತು, ಭಾರಿ ಒಳ್ಳೆ ಮನುಷ್ಯ, ಭಾರಿ ಜೋಕ್ಸ್. ನಾನು ಅವ್ರಿಗೆ ಗುರುವೆ ನಂದೊಂದು ಕ್ಲೋಸಪ್ ಹಾಕಿ ಹಿಂದೆ, ನಾನು ಹಾಕ್ತೀನಪ್ಪ, ಅಲ್ಲಿ ಎಡಿಟಿಂಗ್ ಟೇಬಲ್ ಕಟ್ ಮಾಡಿ ಬಿಸಾಕ್ತಾರೆ ನಿಮಗೆ ಅಂತ ತಮಾಷೆ ಮಾಡೋರು. ಸೊ ಅದು ಆ್ಯಕ್ಚುಲಿ ನಾನು ಆ ಹಾಡು ಸೀಕ್ವೆನ್ಸಲ್ಲಿ ಒಂದಿನನೂ ಅರ್ಧ ದಿವಸ ಅಷ್ಟೇ ಇದ್ದಿದ್ದು ನಾನು. ಬಟ್ ಇನ್ಯಾರಾದರೂ ಆ ಸಾಂಗ್ ತೆಗಿಯೋಕ್ಕಾಗ್ತಾಯಿಲ್ಲ ಬಿಡಿ. ಈ ಅಂಬರೀಷ್ ಅವ್ರು ಅಲ್ಲದೇ ಅದೇ ಮಂಡ್ಯದಲ್ಲಿ ಆ ಕ್ರೌಡ್ ಕಂಟ್ರೋಲ್ ಮಾಡಿ ಇಡೀ ಬಸ್ನೇ ಸ್ಟಾಪ್ ಮಾಡಬೇಕು, ಲಾರಿ ಸ್ಟಾಪ್ ಮಾಡಬೇಕು, ಹೈವೇ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅಂಬರೀಷ್ ಅವ್ರನ್ನ ಬಿಟ್ಟರೆ ಮಾತ್ರ ಅದು ಇವತ್ತು ಅದು. ಮತ್ತು ನೀವು ಇನ್ನೊಂದು ಅದೇ ನೆನಪು ತೊಗೊಳೋದಾದರೆ, ನೀವು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಬ್ಬಳ್ಳಿ, ಅವೆರಡೂ ನೀವು ಈಕ್ವಲ್ ಆಗೇ ನೋಡ್ಬೋದು. ಇಬ್ಬರು ಮಹಾನ್ ಕಲಾವಿದರೇ ಮಾಡಿರೋದು. ಅವ್ರಲ್ದೇ ಬೇರೆ ಯಾರೂ ಆ ಪ್ಲೇಸಲ್ಲಿ ಇದ್ದರೂ ಶೂಟ್ ಮಾಡೋದು ಕಷ್ಟ ಇರೋದು. ಆಮೇಲೆ ಅಂಬರೀಷ್ ಅವರು ಶೂಟಿಂಗಲ್ಲಿ ಇದ್ದಾರೆ ಅಂದರೆ ಊಟಗಳು ಹಂಗೆ ಬರೋದಂತ. ಅಯ್ಯೋ ನಿಜ. ಮತ್ತು ಅವ್ರ ಸ್ನೇಹಿತರುಗಳು ಸಂದೇಶ್, ನಾಗರಾಜ್ ಅಂತ ಯಾರ್ಯಾರು, ನನಗೆ ಸುಮಾರು ಜನದ ಹೆಸರು ಗೊತ್ತಿಲ್ಲ, ಮೈಸೂರು ಅಷ್ಟು ಜನ ಇದ್ದೇ ಇರೋರು ಸರ್ ಅಲ್ಲಿ. ಯಾವಾಗಲೂ ಅಂಬರೀಷ್ ಅವರೇ ಅಂದರೆ ಮಿನಿಮಮ್ ಅಷ್ಟು ಜನ ಇದ್ದೇ ಇರೋರು. ಅದು ಬಿಡಿ ಸರ್, ನನ್ನ ಪ್ರಕಾರ ನಾವೆಲ್ಲ ಪುಣ್ಯವಂತರು. ಒಬ್ಬ ಅಂಬರೀಷ್ ಸರ್, ಒಬ್ಬ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅವ್ರ ಬಗ್ಗೆ ಭಾರಿ ಇದೆ ನಾನು ಹೇಳೋದು. ಅವ್ರ ಜೊತೆ ಎಲ್ಲ ನಾವು ಇದ್ವಲ್ಲ, ನಾವು ಅದೇ ಪುಣ್ಯ ಸರ್ ನಮಗೆ. ನನ್ನ ಕೇಳೋದ್ರೆ ನಮ್ಮ ನಿಜವಾದ ಪುಣ್ಯ ಅದೇನೆ. ಸೊ ಶ್ರಾವಣ ಸಂಜೆ ಬರೀ ಸ್ಕ್ರಿಪ್ಟಲ್ಲಿ ಅಷ್ಟೇ ಇದ್ದೆ, ನಾನು ಬಿಟ್ಬಿಟ್ಟು ಹೊರಟ್ಬಿಟ್ಟೆ. ಆಮೇಲೆ ರಾಜೇಂದ್ರ ಕುಮಾರ್ ಆರ್ಯ ಅಂತ ಡೈರೆಕ್ಟರ್, ಯಾವುದೋ ಒಬ್ಬ ನನ್ನ ಫ್ರೆಂಡು ಶಶಿಕಿರಣ್ ಅಂತ ರೈಟ್ರು, ಅವನಿಗೆ ಸರ್ ಯಾವುದು ಪಿಕ್ಚರ್ ಇಲ್ಲ, ಒಂದು ಪಿಕ್ಚರ್ ಕೊಡಿಸಿ ಸರ್ ಅಂದೆ. ಹೋಗೋ ಆರ್ಯ ನನ್ನ ಸ್ನೇಹಿತ ಹೇಳ್ತೀನಿ ಅಂದರು, ಅವ್ರ ಜೊತೆ ಕೆಲಸ ಮಾಡಿದೆ. ರಾಜೇಂದ್ರ ಯಾವ ಪಿಕ್ಚರ್ ಸರ್? ಬರಲಿಲ್ಲ ಪಿಕ್ಚರ್, ಅದು ಮೂಡಲ ಸೀಮೆಯಲ್ಲಿ ನಮ್ಮ ಕೆ ಶಿವರಾಮ್ ಹೀರೋ, ಶ್ರೀಶಾಂತ್ ಹೀರೋಯಿನ್ನು. ಪಿಕ್ಚರ್ ಬರಲಿಲ್ಲ ಈಚೆಗೆ. ಅದೊಂದು 25 ದಿವಸ ಕೆಲಸ ಮಾಡಿದೆ. ಅಷ್ಟೊತ್ತಿಗಾಗಲೇ ನನಗೆ ಸಿನಿಮಾ ಫೀಲ್ಡ್ ಬಗ್ಗೆನೇ ಬೇರೆ ಅಂತರ, ಅಯ್ಯೋ ನಾವು ಬೇರೆ ಯಾವುದಾದ್ರು ನಮಗಲ್ಲ ಅಲ್ಲ ಅನ್ನೋ ಥರ, ಇನ್ನೇನಿಲ್ಲ. ಆಮೇಲೆ ಹೊರಡೋಣ ಅಂತ ಹೊರಡೋದಕ್ಕೆ ಇಲ್ಲಿ ನೀವು ಕುಲಕರ್ಣಿ ವಿಷಯಕ್ಕೆ ಬರಲೇಬೇಕಾಯ್ತದ. ನಾನು ಅವನಿಗೆ ಕೇಳಿದೆ, ನೀವು ಡಿಸೈಡ್ ಮಾಡ್ಬಿಟ್ರಿ? ಇಲ್ಲ ಅದು ಬಿಡಿ, ಅದು ಅಷ್ಟೊತ್ತಿಗೆ ನಾನು ತೀರ್ಮಾನ ಸಿನಿಮಾ ಬಿಟ್ಟು ಊರಿಗೆ ಬೇರೆ ಹೋಗಿ ಕರೆಕ್ಟ್ ಊರಿಗೆ ಹೋಗ್ಬಿಡೋಣ, ನಮ್ದು ಏನೋ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗ್ಬಿಡೋಣ ಅಂತ. ಅವ್ನು ಸಂಜೀವ್ ಕುಲಕರ್ಣಿ ಕೇಳ್ದೆ. ಅಲ್ಲಪ್ಪ ಕುಲಕರ್ಣಿ, ನಾನು ಅವನು ಮಧ್ಯ ಗ್ಯಾಪ್ ಆಗ್ಬಿಟ್ಟಿದ್ದು. ಅವನು ಉದಯದಲ್ಲಿ ಇದ್ದ, ಅವನು ಅಷ್ಟೊತ್ತಿಗಾಗಲೇ ಸೇರ್ಕೊಂಡ್ಬಿಟ್ಟಿದ್ದ. ಅವನಿಗೆ ಒಂದಿನ ಹೇಳ್ದೆ, ಕುಲಕರ್ಣಿ ನಾನು ಊರಿಗೆ ಹೋಗ್ಬಿಡ್ತೀನಿ ಕಣಯ್ಯ ಅಂದ. ಒಂದು ಕೆಲಸ ಮಾಡಿ ಶ್ರೀಕಂಠ, 6 ತಿಂಗಳು ಉದಯದಲ್ಲಿ ಕೆಲಸ ಮಾಡು, ನಿಂಗೆ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡು, ಇಲ್ಲ ಅಂದರೆ ಜಾಗ ಖಾಲಿ ಮಾಡಿಬಿಡು ನೀನು ಅಂತ. ಆಯ್ತು ಬಿಡಪ್ಪ ಅಂದೆ. ಸರಿ ನಾನು ಇಂಟರ್ವ್ಯೂಗೆಲ್ಲ ಅರೇಂಜ್ ಮಾಡ್ತೀನಿ ಅಂದ. ಆಗ ಸುಂದರಶ್ರೀ ಮೇಡಮ್ ಇನ್ನೂ ಇದ್ದರೂ ಏನೋ ಗೊತ್ತಿಲ್ಲ ನನಗೆ, ಮರ್ತುಬಿಟ್ಟಿದ್ದೀನಿ ನಾನು. ಸರಿ ಇಂಟರ್ವ್ಯೂಗೆಲ್ಲ ಅರೇಂಜ್ ಮಾಡಿದ್ದೀನಿ, ಹೋಗು ಅಲ್ಲಿ ಅಂತ ಅಂದೆ. ಅದು ಭಾರಿ ಮಜಾ ಆಯ್ತು ನಿಮಗೆ ಇಂಟರ್ವ್ಯೂ ಕತೆ. ಎಲ್ಲಿ ಇಂಟರ್ವ್ಯೂ? ಉದಯದಲ್ಲಿ, ನಮ್ಮ ಶಿವಾಜಿನಗರ ಲೇಡಿ ಕರ್ಜನ್ ರಸ್ತೆ. ಹೋದೆ. ಸೆಲ್ವಂ ಸಾರು, ಶ್ರೀನಾಥ್ ಸಾರು, ಶೈಲಜಾ ಮೇಡಮ್ ನನ್ನ ಇಂಟರ್ವ್ಯೂ ಮಾಡಿದ್ದು. ಶ್ರೀನಾಥ್ ಸರ್ ಇರಲಿಲ್ವಾ? ಇದ್ರು ಶ್ರೀನಾಥ್ ಸರ್, ಸೆಲ್ವಂ ಸರ್, ಶೈಲಜಾ ಮೇಡಮ್, 3 ಜನ.
ಸರಿ ಶೈಲಜಾ ಮೇಡಮ್ ಒಂದು ಸ್ಕ್ರಿಪ್ಟ್ ಬರೀತೀರಾ ನೀವು? ಹಾಂ ಬರೀತೀನಿ ಮೇಡಮ್. ಏನು ಸ್ಕ್ರಿಪ್ಟು? ರಾಜ್ಕುಮಾರ್ ಅವರು ಹಳ್ಳಿ ಪಾತ್ರದಲ್ಲಿ ಅಂತ 6 ಸಾಂಗ್ ಬರ್ಕೊಂಬಂದಿದ್ದೆ. ನಿಮಗೆ ಫೇವ್ರೇಟ್ ಸಬ್ಜೆಕ್ಟ್? ನಾನು ಹುಡುಕ್ತೆ ರಾಜ್ಕುಮಾರ್ ಯಾವ್ಯಾವ್ದ್ರಲ್ಲಿ ವಿಲೇಜು ಮಣ್ಣಿನ ಮಗದಲ್ಲಿ ಮಾಡೋರೆ, ಮೇಯರ್ ಮುತ್ತಣ್ಣ, ಹಿಂಗೆ ಒಂದು ಐಡಿಯಾ ಮಾಡ್ಕೊಂಡು ಬಾರದ್ಮೇಲೆ ಶ್ರೀನಾಥ್ ಏನು ಮಾಡಿದ್ರು, ಅವ್ರು ಕೇಳಿದ್ರು ಯಾರಿಗೆ, ಸೆಲ್ವಂ ಸರ್ಗೆ ಓದಿ ಅಂತಂದರು. ಇವ್ರು ಓದಿದ್ರು, ಅವ್ರು ಕೆಲವು ಕನ್ನಡ ಅರ್ಥ ಆಯ್ತಿತ್ತು, ಕೆಲವಿಂದ ತಮಿಳಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು. ಸೆಲ್ವಂ ಸರ್ಗೆ ಭಾರಿ ಇಷ್ಟ ಆಗ್ಬಿಡ್ತು. ಸ್ಕ್ರಿಪ್ಟ್ ರೈಟ್ರಾಗಿ ಸೇರಿಸ್ಕೊಂಬಿಡಿ ಇವನ್ನ ಅಂತಂದರು. ನಮಗೇನು ಯಾವುದೋ ಒಂದು ಕೆಲಸ. ಕುಲಕರ್ಣಿ ಹೇಳಿದ್ದ 3,500 ರೂಪಾಯಿ ಸಂಬಳದ ಕಮ್ಮಿ ಕೇಳೋಕೆ ಕೊಡ್ದು ನೀನು ಅಲ್ಲಿ ಹಿಂದಿದ್ದ. ಆಯ್ತು ಬಿಟ್ಟು ಕುಲಕರ್ಣಿ ಕೇಳ್ತೀನಿ ಹಿಂದೆ. ನಮ್ಮ ವಿಜಯ್ ಕುಮಾರ್ ಈಗಲೂ ಅವರೇ ಬಾಸು. ಹೋದೆ, ಎಲ್ಲ ಆಯಿತು. ಅವ್ರು ಸ್ವಲ್ಪ ಕನ್ನಡ ಆಗಷ್ಟು ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ, ಇನ್ನೂ ಬರೀ ಎಲ್ಲ ಇಂಗ್ಲೀಷು. ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ನಮಗಲ್ಲಿ ಹೇಳೋಕ್ಕೆ ಬರ್ತಾಯಿಲ್ಲ 3,500 ಅಂತ. ಸರ್ ನೀವೇನು ಕೊಡ್ತೀರಾ ಅದಕ್ಕೆ ನಾನು ಮಾಡ್ತೀನಿ ಕೆಲಸ. ಸೊ 1750 ಫಿಕ್ಸ್ ಅಂದರು. ಆಯ್ತು ಸರ್ ಅಂದೆ. ಕೆಲಸ ಅಂದೆ, ಈಗಲೇ ಸ್ಟಾರ್ಟ್ ಮಾಡಿದ್ರು. ಆಗ ಒಂದು ಜೇನಿನ ಹೊಳೆ ಅಂತ ಹೊಸ ಸಾಂಗ್ ಹಾಕೋದು ಬರ್ತಾಯಿತ್ತು. ಆದ್ಲಿಂದ ನನ್ನ ಜರ್ನಿ. ಆಮೇಲೆ ಅತ್ತೆ ಸೋಸಿ ಅಂತ ಶೈಲಜಾ ಮೇಡಮ್ ಒಂದು ಮಾಡ್ತಾಯಿದ್ರು, ಅದಕ್ಕೆ ಪ್ರಶ್ನೆಗಳು ಬರೆಯೋದು ನಾನು. ಎಂಥ ಒಳ್ಳೆ ಕಾನ್ಸೆಪ್ಟ್ ಸರ್. ಅತ್ತೆ ಸೋಸಿ ಹಾಗೆ ಜರ್ನಿ ಶುರುವಾಯ್ತು ಅಲ್ಲಿ ಉದಯದಲ್ಲಿ. ನೆಕ್ಸ್ಟು ಮುಂದ್ಲು ಕತೆ ಕಲಾವಿದರಾಗಕ್ಕೆ ರೂಟ್ ಹೆಂಗೆ, ಅದೇ ಈ ಗುಂಡ ಹೆಂಗ್ ಹುಟ್ಟದ ಅನ್ನೋದೇ ಇಂಪಾರ್ಟೆಂಟ್. ಯಾಕಂದ್ರೆ ಸ್ನೇಹಿತರೆ, ಗೊತ್ತಿರೋರಿಗೆ ನಮ್ಮ ಜನರೇಷನ್ ಎಲ್ಲ ಗೊತ್ತಿರುತ್ತೆ. ಹಾಸ್ಯ ಅನ್ನೋದು ಹೌದು, ನಮ್ಮ ಶ್ರೀಕಂಠ ಸರ್ ಮಾಡ್ತಿದ್ದ ಒಂದು ದೊಡ್ಡ ಸೂಪರ್ ಡೂಪರ್ ಹಿಟ್ ಶೋ. ಕರೆಕ್ಟ್. ಅಲ್ಲೇ ಅವರು ಮುತ್ತುರಾಜ್ ಅವ್ರ ಜೋಡಿ ಆಗಿದ್ದು. ಅಲ್ಲಿ ಇವ್ರ ಪಾತ್ರದ ಹೆಸರು ಗುಂಡ. ಕರೆಕ್ಟ್. ಆ ಗುಂಡ ಎಷ್ಟು ಪ್ರಸಿದ್ಧಿ ಆದ ಅಂತಂದ್ರೆ ಮನೆ ಮನೆಗೂ ಆ ಗುಂಡ ಪ್ರಸಿದ್ಧಿ ಸರ್. ಶ್ರೀಕಂಠ ಅಂತ ಎಷ್ಟೋ ಜನ ಕೇಳಿದ್ರೆ ಅರ್ಥವೇ ಆಗಲ್ಲ. ಹೇಗೆ ಸರ್ ಅಂದ್ರೆ ಗುಂಡ ಹೇಗೆ ಹುಟ್ಕೊಂಡ, ಹಾಸ್ಯ ಹೇಗೆ ಸ್ಟಾರ್ಟ್ ಆಯ್ತು? ಕೆಲಸ ಮಾಡೋ ಈ ಆಫೀಸ್ ಕೆಳಗಡೆ ಕ್ಯಾಮ್ರಾ ತೊಗೊಂಡು ಏನೋ ಒಂದು ಮಾಡ್ಕೊಂಬ ಇವತ್ತು ನೋಡೋಣ ಅಂದರು. ನಾನು ಅವನಿಬ್ಬರು ಸೇರ್ಕೊಂಡು ಏನೋ ಅದು ಇದು ಅದು ಅಂತಲೇ ಏನೋ ಒಂದು ಮಾಡಿದ್ವಿ. 3 ವಾರದ ಹೊತ್ಕ ಆ ಪ್ರೋಗ್ರಾಮ್ಗೆ ಒಂದು ರೇಟಿಂಗೇ ಬಂದುಬಿಡ್ತು. ಅವ್ರಾದ್ರು ಏನೋ ಚೆನ್ನಾಗಿರೋಂಗೆ ಕಾಣಿಸ್ತಾ ಇದೆ, ಇನ್ನೇನಾರು ಮಾಡಿರಿ ಅಂದರು. ಏನು ಮಾಡೋದಪ್ಪ, ಇನ್ನೇನು ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇಲ್ಲ, ಎಲ್ಲ ನಾನೇ ಮಾಡಬೇಕು.